ನಾನು ಕೆಲವು ಕಡೆಗೆಲ್ಲ ಮಾಸ್ ಕಾಪಿಂಗ್ ವಿಡಿಯೋಸು ಮತ್ತು ಫೋಟೋಸ್ ಎಲ್ಲ ಏನು ಕೊಟ್ಟಿರೋದ್ರ ಮೇಲೆ ಹಿಂದೆ ನಾನು ಒಂದ್ಸತಿ ಮಿನಿಸ್ಟರ್ ಆದಮೇಲೆ ಇದನ್ನು ಸುಮಾರು 7-8 ವರ್ಷದಿಂದ ತೊಗೋಬೇಕು, ಡಿಸಿಷನ್ ತೊಗೋಬೇಕು. ಯಾಕೆ ಪೂರ್ವಕರು ತೊಗೊಂಡಿಲ್ಲ ನನಗೆ ಗೊತ್ತಿಲ್ಲ, ಅದು ಅವ್ರು ಉತ್ತರ ಕೊಡಬೇಕು. ನಾನು ಬಂದಮೇಲೆ ನನಗನ್ನಿಸ್ತು ಅದು ಅವಶ್ಯಕತೆ ಇದೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ. ಯಾಕೆಂದರೆ ಮಕ್ಕಳು, ಯಾಕೆಂದರೆ ನನಗೆ UPSC ಮತ್ತು KPSC ಮತ್ತು IAS ಅಲ್ಲಿ ಕನ್ನಡ ಕೋಚಿಂಗ್ ಹೋಗೋರು, ಇಂಗ್ಲೀಷ್ ಕೋಚಿಂಗ್ ಹೋಗೋರು, ಮ್ಯಾಥ್ಸ್ ಕೋಚಿಂಗು, ಟೀಚರ್ ಯಾರು ದೊಡ್ಡವರು ವಯಸ್ಸಾದವರು, ಯಾಕೆ ಐ ಥಿಂಕ್ ಈ ಥರ ಆಗಿರ್ಬೋದು ಅಂತ ನಾನು ಅನಾಲಿಸ್ ಮಾಡಿದೆ. ಅದನ್ನು ನಾನು ಹೇಳ್ಕೊಳ್ಳಿಲ್ಲ ಹೊರಗೆ. ನಾನೇನು ಕೆಲಸ ಮಾಡಬೇಕು, ನಾನು ಮಾಡಿದ ಮೇಲೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದ ಮೇಲೆ CBSE ಅವರು ಮಾಡ್ತಾಯಿದ್ರು, ಈಗ KPSC ಅವ್ರು ಮಾಡ್ತಾಯಿದ್ದಾರೆ. ಸೊ ಇಟ್ ಈಸ್ ಅ ಜನರಲ್ ಪ್ರಾಕ್ಟೀಸ್ ದಟ್ ಇಟ್ ಹ್ಯಾಸ್ ಟು ಬಿ ವಾಚ್ಡ್. ಸೊ ನನ್ನಿಂದ ಆಯಿತು ಅನ್ನೋದ್ರ ಬದಲು ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ, ಬೇರೆಯವ್ರು ಅದನ್ನ ಉಪಯೋಗ ಮಾಡಿಕೊಂಡ್ರು ಅದೇ ಸಿಸ್ಟಮ್ನ ಅನ್ನೋದಕ್ಕೆ ನಾನು ಅದನ್ನ ಇದು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಅದನ್ನು ಅದು ಕೂಡ ಕಾರಣ ಇರ್ತದೆ, ಅದು ಕೂಡ ಕಾರಣ ಇರ್ತದೆ. ಓಕೆ, ಈಗ ಅಲ್ಲ ಒಂದು ನಿಮಿಷ, ನಮ್ಮ ವೆಬ್ಸೈಟಲ್ಲಿ ಈಗ ವಿತಿನ್ ಹಾಫ್ ಆನ್ ಅವರ್ 1 ಅವರಲ್ಲಿ ಹಾಕಕ್ಕೆ ಹೇಳಿದ್ದೀನಿ. ನಂತರ ಅದು ಆ ಡೇಟಾ ಇಲ್ಲ ಯಾವ ಸ್ಕೂಲ್ ಅಂತ. ಸುಮ್ಮನೆ ನನಗೆ ಯಾಕೆಂದರೆ ತುಂಬ ಇರ್ತದೆ. ಐ ಥಿಂಕ್ ಹಾಂ ಏನಾದರೂ ಇದು ಅದು ಕೊಡ್ತಾರೆ, ಹಂಗೆ ಬರಲ್ಲ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಅಂತ ಹೇಳಿ ಅದೊಂದು ಇಲ್ಲ, ಇವ್ರೆ ಅದನ್ನ ಹೋಗಬೇಡಿ, ನಾ ಹೇಳ್ತಾ ಇದ್ದೀನಿ. ಜನರಲ್ ಗ್ರೇಸ್ನ ಹೋದ್ಸತಿ ಅಂತೇಳಿ ಏನು ಮಾತಾಡಿತ್ತಲ್ಲ ಅದೆಲ್ಲ ಇರೋದಿಲ್ಲ, ಮಾನ್ಯ ಮುಖ್ಯಮಂತ್ರಿ ತೆಗೀರಿ ಅಂತಿದ್ದಾರೆ. ಇಲ್ಲ ಅದನ್ನ ಡಿಸ್ಕ್ರಿಪ್ಷನ್, ಅದಕ್ಕೊಂದು ನೋಟಿಫಿಕೇಶನ್ ಇದೆ, ಅದನ್ನ ಡೌನ್ಲೋಡ್ ಮಾಡೋದಕ್ಕೆ ಪ್ಲೀಸ್ ಪುಟ್ ಇಟ್ ಆನ್ ದ ವೆಬ್ಸೈಟ್. ಅದನ್ನ ಉಪಯೋಗ ಆಗಿ ಪಾಸ್ ಆಗಿರೋದು 8200 ಚಿಲ್ಡ್ರೆ ಅಷ್ಟೇ. ನಂಬರ್ ಕೊಡ್ಬೋದು. ಆಮೇಲೆ ಅದರಲ್ಲಿ ಎಷ್ಟು ಜನರು, ಅದರಲ್ಲಿ 3% ಎಷ್ಟು ಕಷ್ಟ ಆಗುತ್ತೆ. We have to bring in that. ಅದೆಲ್ಲ ಕೋಚಿಂಗು, ಟೀಚಿಂಗು ಇದು. ಅದೇ ಇಲ್ಲ ಅವರಿಗೂ ಗೈಡೆನ್ಸ್ ನಮ್ಮ ಇಲಾಖೆಯಿಂದ ಏನು ಕೊಡಬೇಕು, ಮತ್ತು ನಾಳೆ ದಿವಸ ಈ ಥರ ಮಾಡಿದ್ರೆ ಪರ್ಫಾರ್ಮೆನ್ಸ್ ಕಮ್ಮಿ ಇರೋದ್ರಿಂದ ಅಲ್ಲಿ ಪಕ್ಕದಲ್ಲಿ ಕಾಲೇಜಸ್ ಹೆಂಗಿದೆ, ಸ್ಕೂಲ್ಸ್ ಹೆಂಗಿದೆ ಅಂತ ಸರ್ಕಾರದಿಂದ ಏನಾದ್ರು ಸಹಾಯ ಮಾಡ್ಬೋದು. ಈಗ 0% ಅಂದಾಗ ಏನಾಗ್ತದೆ, ಆಬ್ವಿಯಸ್ಲಿ ಆ ಮಕ್ಕಳು ಅಷ್ಟು ಕಾಲೇಜಿಗೆ ಹೋಗಲ್ಲ. ಹಂಗಾರೆ ನಾನು ಅವೈಲಬಿಲಿಟಿ ಕೊಡಬೇಕಲ್ಲ. ಸರ್ಕಾರಿ ಶಾಲೆ ಇತ್ತು ಅಂದರೆ ನಾನು ಹೇಳ್ತೀನಿ ನೀವು ಈ ಕಡೆ ಬಂದುಬಿಡಿ. ಅವ್ರಿಗೂ ಅದನ್ನೆಲ್ಲ ಈಗ ಕುತ್ಕೊಂಡು ವರ್ಕೌಟ್ ಮಾಡಬೇಕು. ಪ್ರೈವೇಟಲ್ಲಿ ಐ ವಾಸ್ ಲಿಟಲ್ ಶಾಕ್ಡ್. ಪ್ರೈವೇಟು ಮತ್ತು ಅನುದಾನಿತ ಶಾಲೆಯಲ್ಲಿ 0% ಬರೋದಕ್ಕೆ ಕಾರಣಗಳು ಏನಾದ್ರು ಬ್ಯಾಕಲ್ಲಿ ಇನ್ನೇನೋ ಇರ್ಬೋದಾ ಅಂತ. ಜಸ್ಟ್ ಟು ರನ್ ದ ಇನ್ಸ್ಟಿಟ್ಯೂಷನ್ನು ಅನುದಾನ ಪಡೆಯೋದಕ್ಕಿರ್ಬೋದು. ಕೆಲವು ಎಕ್ಸಾಂಪಲ್ಸ್ ಇದೆ. ಕೆಲವ್ರು ಏನು ಮಾಡ್ತಾರೆ, ಅನುದಾನ ಪಡೆಯೋದಕ್ಕೆ ಮಕ್ಕಳ ಸಂಖ್ಯೆನೇ ಸುಮ್ಮನೆ ತೋರಿಸೋದು. ಅದಕ್ಕೆ ಈ ಸತಿ ಎಲ್ಲ ಸ್ಯಾಟ್ಸ್ ನೀವು ನೋಡಿದ್ದೀರ, ಬಜೆಟಲ್ಲೂ ಕೂಡ ಫೇಶಿಯಲ್ ಅಟೆಂಡೆನ್ಸು, ಸ್ಯಾಟ್ಸು ಇದನ್ನೆಲ್ಲ ಸ್ಟ್ರೀಮ್ಲೈನ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾನೇನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ.